ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಶುರುವಾಯ್ತಾ ಟೆನ್ಷನ್? ಏನಾಗಿದೆ ಹಾಗಾದ್ರೆ? ದರ್ಶನ್ಗೆ ಶುರುವಾಗುತ್ತಾ ಮಾಫಿ ಸಾಕ್ಷಿ ಸಂಕಷ್ಟ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಟೆನ್ಷನ್ ಶುರುವಾಯ್ತಾ? ದರ್ಶನ್ಗೆ ಶುರುವಾಗುತ್ತಾ ಮಾಫಿ ಸಾಕ್ಷಿ ಸಂಕಷ್ಟ? ಜೊತೆಗಿದ್ದ ಆಪ್ತನೇ ದರ್ಶನ್ಗೆ ಸಂಕಷ್ಟ ತಂದಿಡ್ತಾನ ಅನ್ನೋ ಪ್ರಶ್ನೆ. ಕೇಸ್ನಲ್ಲಿ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಪ್ರದೋಷ್ ಅರ್ಜಿಯನ್ನ ಹಾಕಿದ್ದಾನೆ. 59ನೇ CCH ಕೋರ್ಟ್ಗೆ A14 ಪ್ರದೋಷ್ ಅರ್ಜಿ ಹಾಕಿರೋದು. ಪ್ರತ್ಯೇಕ ಸೆಲ್ನಿಂದ ಕೋರ್ಟ್ಗೆ ಪ್ರದೋಷ್ ಹಾಜರುಪಡಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ಪ್ರದೋಷ್ ಪರ ವಕೀಲರು. ಈ ಬಗ್ಗೆ ಪ್ರಾಸಿಕ್ಯೂಷನ್ ನಿಲುವು ತಿಳಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇರೋದೀಗ. ಸೊ ನೋಡಿ, ಸೇಮ್ ಟು ಸೇಮ್ ನಾವು ಯೋಗೀಶ್ ಕೂಡ ಕೊಲೆ ಪ್ರಕರಣವನ್ನ ನೆನಪಿಸ್ಕೊಳ್ಬಹುದು. ಈ ಸಂದರ್ಭದಲ್ಲಿ ಅಲ್ಲೂ ಕೂಡ ಈ ಬಸವರಾಜ್ ಮುತ್ಗಿ ಅನ್ನೋ ವ್ಯಕ್ತಿ ಮಾಫಿ ಸಾಕ್ಷಿ ಹೇಳಿದ್ರು ಆ ಪ್ರಕರಣದಲ್ಲೂ ಕೂಡ. ಸೊ ಅದೇ ಅವರ ಸಾಕ್ಷಿಯನ್ನ ಇಟ್ಕೊಂಡು ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಈಗ ಅವರು ಬೇಲ್ ಮುಖೇನ ಹೊರಗಡೆ ಬಂದಿದ್ದಾರೆ. ಬಟ್ ಈಗ ಇದು ಕೂಡ ಸೇಮ್ ಟು ಸೇಮ್ ಅಂತ ಅನಿಸ್ತಾ ಇದೆ. ಬಿಕಾಸ್ ಪ್ರದೋಷ್ ಇದಾರಲ್ಲ, ದರ್ಶನ್ ಅವರ ಆಪ್ತ, ಮತ್ತು ಈ ಕೊಲೆ ಪ್ರಕರಣದಲ್ಲಿ A14 ಆರೋಪಿ, ಇವರು ಆರೋಪಿ ನಂಬರ್ 14. ಸೊ ಇವರು ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಕೇಸ್ನಲ್ಲಿ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರೋದು. 59ನೇ CCH ಕೋರ್ಟ್ಗೆ ಪ್ರತ್ಯೇಕ ಸೆಲ್ನಿಂದ ಕೋರ್ಟ್ಗೆ ಪ್ರದೋಷ್ ಹಾಜರುಪಡಿಸುವುದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ಪ್ರದೋಷ್ ಪರ ವಕೀಲರು. ಈ ಬಗ್ಗೆ ಪ್ರಾಸಿಕ್ಯೂಷನ್ ನಿಲುವು ತಿಳಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಒಪ್ಕೊಂಡ್ರೆ ಅಲ್ಲಿಗೆ ಇವರ ಮಾಫಿ ಸಾಕ್ಷಿ ಆಗುತ್ತೆ. ಜೊತೆಗೆ ಅಲ್ಲಿ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಇವರು ಸಾಕ್ಷಿಯನ್ನ ಹೇಳ್ತಾರೆ. ಅದಾದ ನಂತರ ಏನಾಗುತ್ತೆ ಅನ್ನೋದು ಮುಂದೆ ಬಿಟ್ಟಿದ್ದು. ಬಟ್ ಒಂದಂತೂ ಟೆನ್ಷನ್ ಇದ್ದೇ ಇದೆ. ಈಗ ಒಬ್ರು ಆತ ಸಾಕ್ಷಿ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಅಂದ್ರೆ ಸಹಜವಾಗಿ ಅಲ್ಲಿರುವಂತ ಎಲ್ಲ ಆರೋಪಿಗಳಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರೋದು ಈ ಪ್ರಕರಣ. ಮಾಫಿ ಸಾಕ್ಷಿ ಆಗ್ತಾರ ಪ್ರದೋಷ್? ಹಾಗಾದ್ರೆ ಆದ್ರೆ ಏನಾಗಬಹುದು ಮುಂದೆ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಏನು A14 ಆಗಿರುವಂತಹ A14 ಆಗಿರುವಂತಹ ಪ್ರದೋಷ್ ಏನಿದ್ದಾರೆ, ಅವರು ಕೂಡ ನಾನು ಮಾಫಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸಬೇಕು ಅಂತ ಹೇಳಿ ಅವರ ವಕೀಲರ ಕಡೆಯಿಂದನೂ ಕೂಡ ಈಗಾಗಲೇ ನಿನ್ನೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. 59ನೇ CCH ಕೋರ್ಟ್ ಏನಿದೆ ಅದಕ್ಕೂ ಕೂಡ ಈಗಾಗಲೇ ಅರ್ಜಿ ಸಲ್ಲಿಕೆ ಕೂಡ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನು ಅಂತ ಹೇಳಿ ಏನೋ ಬಹುತೇಕವಾಗಿ ಎಲ್ಲಾ ಆರೋಪಿಗಳಿಗೂ ಕೂಡ ಗೊತ್ತಿರುವಂತದ್ದೇ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಎಲ್ಲಾ ರೀತಿಯಾದಂತ ಏನು ನಿಜವನ್ನ ನಾನು ಹೇಳ್ತೀನಿ ಕೋರ್ಟ್ ಮುಂದೆ, ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಹೇಳಿ. ಅಂದ್ರೆ ನೀವು ಈಗಾಗಲೇ ಒಂದು ಎಕ್ಸಾಂಪಲ್ ಕೊಟ್ರಿ, ವಿನಯ್ ಕುಲಕರ್ಣಿ ಕೇಸಲ್ಲಿ ಬಸವರಾಜ್ ಅಂತ ಹೇಳಿ A1 ಆಗಿದ್ದಂತ ಆರೋಪಿ ಆತನು ಕೂಡ ಮಾಫಿ ಸಾಕ್ಷಿಯಾಗಿತ್ತು. ಸೊ ಈಗ ಆತನಿಗೂ ಕೂಡ ಕೋರ್ಟ್ ಬೇಲ್ ಕೊಟ್ಟಿತ್ತು. ಆನಂತರ ಇವರು ಕೂಡ ಜೀವಾವಧಿ ಶಿಕ್ಷೆಯಾಗಿ ಈಗಾಗಲೇ ಅವ್ರಿಗೂ ಕೂಡ ಬೇಲ್ ಸಿಕ್ಕಿದೆ ಹೈಕೋರ್ಟ್ ನಿಂದ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಇವರು ಕೂಡ ಈ ಒಂದು ವಿಚಾರವನ್ನೇ ಇಟ್ಕೊಂಡು ಇಲ್ಲಿ ಮೂವ್ಮೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಪ್ರದೋಷ್ ಕೂಡ ಅವರ ಏನು ಫ್ಯಾಮಿಲಿ ಜೊತೆ ಮಾತನಾಡಿ, ಜೊತೆ ವಕೀಲರ ಜೊತೆ ಮಾತನಾಡಿ ಈ ಒಂದು ದೃಢ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಏನು ಈಗ ಒಂದು ಕೇಸ್ ಈ ಒಂದು ವಿಚಾರಣೆ ಹಿಯರಿಂಗ್ ಏನಾದ್ರು ಬಂದಿದ್ದೆ ಆದಲ್ಲಿ ಬೇರೆ
ಸೆಲ್ ನಿಂದ ಅಂದ್ರೆ ದರ್ಶನ್ ಇರುವಂತಹ ಏನು ಸೆಲ್ ಏನಿದೆ ಆ ಒಂದು ಸೆಲ್ ಹೊರತುಪಡಿಸಿ ಬೇರೆ ಸೆಲ್ ನಿಂದ ನನ್ನನ್ನ ವಿಸಿಗೆ ಹಾಜರುಪಡಿಸಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕೋರ್ಟ್ ಮುಂದೆ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಕೊಲೆ ಆಗಿರುವಂತಹ ಸಂದರ್ಭದಲ್ಲಿ ಏನೇನಾಯ್ತು, ಯಾರ್ಯಾರ ಪಾತ್ರ ಏನು ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಮತ್ತೆ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಸೆಲ್ ನಿಂದ ನನ್ನನ್ನ ವಿಸಿಗೆ ಜಾಯಿನ್ ಮಾಡಿಸಿ ಅಂತಾನು ಕೂಡ ಕೇಳಿದ್ದಾರೆ. ಈಗಾಗಲೇ ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ಏನೋ ಇದನ್ನ ತಿಳಿಸಿ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ಗೂ ಕೂಡ ಹೇಳಿರುವಂತದ್ದು. ಸೊ ಹಾಗಾಗಿ ಈ ಒಂದು ಕೇಸಲ್ಲಿ ನಿಜಕ್ಕೂ ಕೂಡ ಇದು ಒಂದ್ ರೀತಿಯಾದಂತಹ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದರಿಂದ ಇರುವಂತಹ ಬಹುತೇಕ ಎಲ್ಲ A1 ನಿಂದ ಹಿಡಿದು A15 ವರೆಗೂ ಅಂದ್ರೆ A14 ಈತ ಆಗಿರೋದ್ರಿಂದಾಗಿ ಉಳಿದಂತ ಎಲ್ಲ ಆರೋಪಿಗಳಿಗೂ ಕೂಡ ಒಂದ್ ರೀತಿಯ ಹಿನ್ನಡೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಪ್ರದೋಷ್ ಬಳಿ ಇರುವಂತ ಕೆಲವೊಂದು ಸಾಕ್ಷಿಗಳಾಗಿರ್ಬೋದು, ಅವ್ರ ಜೊತೆ ಇರುವಂತ ಕೆಲ ಎವಿಡೆನ್ಸ್ ಆಗಿರ್ಬೋದು, ಅದನ್ನು ಕೂಡ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸೊ ಈಗ ಪ್ರದೋಷ್ ಕೂಡ ಆ ಒಂದು ವಿಚಾರವಾಗಿ ಅವರ ವಕೀಲರ ಜೊತೆನೂ ಕೂಡ ಮಾತನಾಡಿದರೆ ನನ್ನ ಮಾಹಿತಿ ಕೂಡ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವನ್ನ ಪಡೆಯುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಾಮ್. ಅಜಯ್, ಸೇಮ್ ಟು ಸೇಮ್ ನಾವು ಒಂದು ಪ್ರಕರಣನ ನೆನಪಿಸ್ಕೊಳ್ಬಹುದು, ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಸೊ ಆ ನಿಟ್ಟಿನಲ್ಲಿ ಬಸವರಾಜ ಮುತ್ತಿಗೆ ಅನ್ನೋ ವ್ಯಕ್ತಿ ಮಾಫಿ ಸಾಕ್ಷಿ ಹೇಳಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಆಗಿತ್ತು. ಸೊ ಅದನ್ನು ಕೂಡ ನೆನಪಿಸ್ಕೊಂಡು ಈ ಪ್ರಕರಣವೂ ಕೂಡ ಸೇಮ್ ಹಂಗೆ ಆಗಬಹುದಾ ಅಂತ. ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳ್ದಂಗೆ ಆ ಒಂದು ಕೇಸನ್ನು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಏನೋ ಅಡ್ವೊಕೇಟ್ ಏನಿದ್ದಾರೆ ಅದು ಕೂಡ ರೀಡ್ ಮಾಡಿರ್ತಾರೆ, ಜಡ್ಜ್ ಮಾಡಿರ್ತಾರೆ, ಯಾವ ರೀತಿಯಾಗಿ ನಾವು ಮಾಡಿದ್ರೆ ಇವರನ್ನ ಹೊರ ತರಬಹುದು ಈ ಕೇಸಿಂದ ಅಂತ ಹೇಳಿ. ಯಾಕಂದ್ರೆ ಈಗ ಈ ಒಂದು ಕೊಲೆ ಪ್ರಕರಣ ಇದೆ, ಇದರಲ್ಲಿ ಎಲ್ಲರೂ ಕೂಡ ಕೊಲೆ ಮಾಡಿಲ್ಲ, ಕೆಲವು ಆರೋಪಿಗಳು ಮಾತ್ರ ಕೊಲೆ ಮಾಡಿರುವಂತದ್ದು, ಜೊತೆಗೆ ಕೆಲವು ಆರೋಪಿಗಳು ಮಾತ್ರ ಇಲ್ಲಿ ಸಂಚನ್ನ ರೂಪಿಸಿರುವಂತದ್ದು, ಕೆಲವೊಬ್ರು ಆರೋಪಿಗಳು ಮಾತ್ರ ಸಹಾಯ ಮಾಡಿರುವಂತದ್ದು. ಸೊ ಹೀಗಾಗಿ ಇದರಲ್ಲೂ ಕೂಡ ಪ್ರದೋಷ್ಗೂ ಅನ್ಸಿರ್ಬೋದು, ನಾನು ಕೇವಲ ಇಲ್ಲಿ ಅವರ ಸಹಾಯಕ್ಕೆ ಹೋಗಿದ್ದೆ ಅಥವಾ ನಾನು ಕೇವಲ ಒಂದು ಕಾರ್ ಕೊಟ್ಟಿದ್ದೆ, ಕೇವಲ ಅವ್ರು ಮಾತಾಡ್ನ ನಾನು ಕೇಳಿಸ್ಕೊಂಡಿದ್ದೆ, ಅವ್ರ ಜೊತೆ ಮಾತ್ರ ಹೋಗಿದ್ದೆ, ಇದರಿಂದ ನನಗೂ ಕೂಡ ಮಾಫಿ ಸಾಕ್ಷಿಯಾಗಿ ಏನಾದ್ರು ಹೋದ್ರೆ ಈ ರೀತಿಯಾಗಿ ನನಗೆ ಎಲ್ಲರೂ ಹೇಳಿದ್ರು. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ನನಗೆ ಏನೋ ಜಾಮೀನನ್ನ ನನಗೂ ಕೂಡ ಸಿಗ್ಬೋದು ಅನ್ನೋ ಒಂದು ಆಶಯ ಕೂಡ ಅವ್ರಿಗೂ ಕೂಡ ಇರುತ್ತೆ. ಹೀಗಾಗಿ ಹಿರಿಯ ವಕೀಲರ ಗಮನಕ್ಕೂ ಕೂಡ ತಂದಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತಾನು ಕೂಡ ಈಗಾಗಲೇ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲೇ ಈಗಾಗಲೇ ಈ ಒಂದು ಕೊಲೆ ಕೇಸ್ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಹತ್ತು ಬಂದಿರುವಂತ ಕೇಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ವಕೀಲರ ಜೊತೆ ಚರ್ಚೆ ಮಾಡಿ ಈ ಒಂದು ನಿರ್ಧಾರಕ್ಕೂ ಕೂಡ ಅವರು ಬಂದಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಬಹುತೇಕವಾಗಿ ಪ್ರಾಸಿಕ್ಯೂಷನ್ಗೂ ಕೂಡ ಪ್ರಶ್ನೆ ಅಂದ್ರೆ ಅರ್ಜಿ ಹಾಕಿ ಅಂತಾನು ಕೂಡ ಈಗಾಗಲೇ ಕೋರ್ಟ್ ಕೂಡ ಹೇಳಿರುವಂತದ್ದು. ಬಹುತೇಕವಾಗಿ ಇವತ್ತಿಲ್ಲ ನಾಳೆ ಪ್ರಾಸಿಕ್ಯೂಷನ್ ಕೂಡ ಅದನ್ನ ವಿಚಾರಿಸುತ್ತೆ. ಆನಂತರ ಅವರು ಕೂಡ ಏನು ಹಿಯರಿಂಗ್ ಆಗತ್ತೆ. ಹಿಯರಿಂಗ್ ಆದಂತ ಸಂದರ್ಭದಲ್ಲಿ ಇವರು ಯಾವ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಪ್ರದೋಷ್ ಅಂತಾನು ಕೂಡ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಪ್ರದೋಷ್ ಹೇಳಿದರೆ ನಾನು ಎಲ್ಲಾ ನಿಜವನ್ನ ಕೋರ್ಟ್ ಮುಂದೆ ಹೇಳೋದಕ್ಕೆ ತಯಾರಿದ್ದೀನಿ, ಸೊ ಹೀಗಾಗಿ ನನ್ನನ್ನ ಮಾಫಿ ಸಾಕ್ಷಿ ಮಾಡಿ ಅಂತಾನು ಕೂಡ ಇದೆ. ಅಂದ್ರೆ ಸಾಕಷ್ಟು ದಿನಗಳಿಂದ ಈ ರೀತಿಯಾಗಿ ನಡ್ಕೊಂಡ್ ಬಂದಿದೆ ಕೆಲವೊಂದು ಕೇಸ್ಗಳಲ್ಲಿ. ಸೊ ಹಾಗಾಗಿ ಇದರಲ್ಲೂ ಕೂಡ ಅದೇ ರೀತಿಯಾಗಿ ಆದ್ರೆ ಪ್ರದೋಷ್ಗೂ ಕೂಡ ಜಾಮೀನು ಸಿಗುವಂತ ಸಾಧ್ಯತೆ ಇರುತ್ತೆ, ಬೇರೆ ಆರೋಪಿಗಳಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರಂತೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.